ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿಯವರ ಕೆಲವು ವಸ್ತುಗಳ ಬಗ್ಗೆ ಹೇಳಾಕತ್ತಾನ ನೋಡ್ರಿ. ಯಾಕೋ ಕಾಕ ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಯಾಕೆ ಅಷ್ಟು ಮಹತ್ವವಾದ ಸುದ್ದಿ ಹೇಳಾಕತ್ತಿ ಅಂಥೇಳಿ ನಿಮ್ಗೆ ವಿಚಾರ ಬರಾಕತ್ತಿರಬೇಕು. ಆದರೂ ಒಂದು ರಾಜ್ಯದ ಒಂದು ದೇಶದ ದೊಡ್ಡ ಹುದ್ದೆ ಇದು, ಪ್ರಧಾನಮಂತ್ರಿ ಹುದ್ದೆ. ಆದರೆ ಅವರು ಹಾಕಿಕೊಳ್ಳುವಂಥ ಚಸ್ಮಾ, ಇಟ್ಕೊಳ್ಳುವಂಥ ಪೆನ್ನು, ಉಪಯೋಗ ಮಾಡುವಂಥ ಮೊಬೈಲು, ಓಡಾಡುವಂಥ ಕಾರುಗಳು, ಹಾಕೊಳ್ಳುವ ಬಟ್ಟೆಗಳು ಎಷ್ಟು ಕಿಮ್ಮತ್ತಿನೂ ಅದಾವ ಅನ್ನೋದು ಕಾಕ ಹೇಳಬೇಕಲ್ರಿ. ಬರೇ ಅವ್ರ ಚಸ್ಮಾ 40 ರಿಂದ 50 ಲಕ್ಷ ರೂಪಾಯಿ ಕಿಮ್ಮತ್ತಿಂದ ಐತ್ರಿ. ನೋಡ್ರಿ, ಅದನ್ನು ವಿಡಿಯೋ ಹಾಕಾಕತ್ತೀನಿ. ಎಲ್ಲಿ ಕಂಪ್ನಿದು ಐತೆ ಅದು? ಇದೇ ಇಟಲಿಯ ಸೊಸೆ, ಇಟಲಿಯ ಮಗಳು ಭಾರತದ ಸೊಸೆ. ಅವಳಿಗೆ ಹಿಗ್ಗಾಮುಗ್ಗ ತಿರುಗಾಡ್ತೀರಿ, ಹಿಗ್ಗಾಮುಗ್ಗ ಜಾಡಿಸ್ತೀರಿ. ಅದೇ ಇಟಲಿ ದೇಶದ ಚಸ್ಮಾವನ್ನು ಪ್ರಧಾನಮಂತ್ರಿ ಮೋದಿಯವರು ಹಾಕೋತಾರಂದ್ರೆ ಆಶ್ಚರ್ಯ ಮತ್ತು ವಿಚಿತ್ರ ಅನಿಸ್ತೈತಲ್ರಿ. ಹಂಗಾದ್ರೆ ಅವರು ಬರೆಯುತ್ತಿರುವ ಪೆನ್ನಿನ ಕಿಮ್ಮತ್ತು ಹೇಳಬೇಕಲ್ಲ. 1.5 ಲಕ್ಷ ರೂಪಾಯಿ ಕಿಮ್ಮತ್ತು ರೀ. 1 ಲಕ್ಷದಿಂದ 1,30,000 ರೂಪಾಯಿ ಕಿಮ್ಮತ್ತಿನ ಪೆನ್ನು. ಆ ಪೆನ್ನು ಅಮೇರಿಕಾದ ಮಾಜಿ ರಾಷ್ಟ್ರಪತಿ ಬರಾಕ್ ಒಬಾಮಾ ಉಪಯೋಗ ಮಾಡ್ತಿದ್ರು. ದಲಾಯಿ ಲಾಮಾ ಅವ್ರ ಹತ್ರ ಐತಿ ಪೆನ್ನು. ಆ ಪೆನ್ನನ್ನು ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ದಾಮೋದರ್ ರಾವ್ ಮೋದಿಜಿಯವರು ಆ ಪೆನ್ನಿನಿಂದಲೇ ಸಹಿ ಮಾಡ್ತಾರೆ. ಪೆನ್ನಿನ ಭಾಳ ಅವ್ರಿಗೆ ಶೌಕೀನದ ರೀ. ಪೆನ್ನು ಮತ್ತು ಚಸ್ಮಾ, ಹಾಕಿಕೊಳ್ಳುವ ಬಟ್ಟೆ. ಆ ಹಾಕಿಕೊಳ್ಳುವ ಬಟ್ಟೆ ನೋಡ್ರಿ, 27 ವರ್ಷದಿಂದ ಗುಜರಾತದ ಒಂದೇ ಅಂಗಡಿಯಲ್ಲಿ ಖರೀದಿ ಮಾಡ್ತಾರೆ. ಅಲ್ಲೇ ಅವ್ರಿಗೆ ಪಸಂದ ಬರ್ತೈತಿ. ಅವು ಭಾಳ ಬೆಲೆ ಬಾಳುವ ಅರಿವುಗಳು ಅದಾವ. ಆದ್ರೆ ಆ ಅಂಗಡಿ ಬಿಟ್ಟು ಮತ್ತೆ ಎಲ್ಲಿ ತೊಗೊಳೋದಿಲ್ಲ ರೀ ಪ್ರಧಾನಮಂತ್ರಿ ಮೋದಿಯವರು. ಯಾಕಂದ್ರೆ ಅವರು ಗುಜರಾತ್ ಅಂಗಡಿಯಾಗ ತೊಗೋಬೇಕರಲ್ಲ. ಅದರ ಸಲುವಾಗಿ ಆ ಬಟ್ಟೆ ಅಂಗಡಿ ಮಾಲಕನ್ನು ತೋರ್ಸಾಕತ್ತೀನಿ. ಆ ಅಂಗಡಿ ಎಷ್ಟು ಕೋಟಿ ವ್ಯವಹಾರ ಮಾಡ್ತೈತಿ. ಆ ಅಂಗಡಿಯ ಆ ಮಾಲೀಕ ಸಹಿತ ಪ್ರಧಾನಮಂತ್ರಿಗೆ ಬಟ್ಟೆಗಳನ್ನ ಕೊಡ್ತಾನಂದ್ರೆ ಇದು ಒಂದು ಭಾರತದ ಅದ್ಭುತ ಅಲ್ರಿ. 3 ರಿಂದ 4 ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರುಗಳು. ಇವತ್ತು ಭಾರತದ ಪ್ರಧಾನಮಂತ್ರಿಗೆ ಸಂರಕ್ಷಣೆ ಬೇಕು. ಭಾರತದ ಪ್ರಧಾನಮಂತ್ರಿಗೆ ಒಂದು ದೊಡ್ಡ ಹುದ್ದೆ ಅಂದಮೇಲೆ ಎಲ್ಲ ರೀತಿಯ ಆಧುನಿಕ ಸಲಕರಣೆಗಳನ್ನ ಕೊಡಬೇಕನ್ನೋದಿರುವಾಗ, ಇದೇ ಮುಖ್ಯಮಂತ್ರಿ ಇದ್ದಾಗ ಅವರು ಸ್ಕಾರ್ಪಿಯೋ ಗಾಡಿ ತೊಗೊಂಡು ತಿರುಗಾಡ್ತಿದ್ರಿ. ಆದರೆ ಈಗ ಪ್ರಧಾನಮಂತ್ರಿ ಆದ ತಕ್ಷಣ 3 ಕೋಟಿ ರೂಪಾಯಿ ಕಿಮ್ಮತ್ತಿನ 10-20 ಗಾಡಿಗಳು ಬೆನ್ನು ಹತ್ತಿರ್ತಾವ. ಅವನು ಎಲ್ಲ ನೋಡಿದಿರಿ. ಅವರು ಕಟಿಂಗ್ ಮಾಡೋ ಸ್ಟೈಲ್, ಅವರು ಭಾಳ ಅದನ್ನು ಮೊಬೈಲ್ ಯೂಸ್ ಮಾಡುವಂಥ ಸ್ಟೈಲ್, ಭಾಳ ಕಿಮ್ಮತ್ತಿನ ಮೊಬೈಲ್ಗಳು ಯೂಸ್ ಮಾಡ್ತಾರೆ ರೀ. ಮೊಬೈಲ್ ಶೌಕೀನು ಅದಾರ ರೀ, ಪೆನ್ ಶೌಕೀನು ಅದಾರ, ಚಸ್ಮಾ ಶೌಕೀನು ಅದಾರ, ಬಟ್ಟೆ ಶೌಕೀನು ಅದಾರ. ಇಂಥ ಪ್ರಧಾನಮಂತ್ರಿಯೂ ಸಹಿತ ಭಾರತದಲ್ಲಿ ನಾವು ಅನೇಕ ಪ್ರಧಾನಮಂತ್ರಿಗಳನ್ನು ಹೋಲಿಸಿ ನೋಡಿದಾಗ ಈ ಶೌಕೀನ್ ಪ್ರಧಾನಮಂತ್ರಿ ಬಗ್ಗೆ ಕೆಲವು ವಿವರವಾದ ವರದಿಗಳನ್ನ ಹಾಕಾಕತ್ತೀನಿ. ಅವನ್ನೆಲ್ಲ ಸಂಪೂರ್ಣ ವಿಡಿಯೋ ನೋಡ್ರಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಇಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥ ಸಾದಾ ಸರಳ ಪ್ರಧಾನಮಂತ್ರಿಗಳನ್ನೂ ನಾವು ನೋಡಿದ್ದೀವಿ. ಐ.ಕೆ. ಗುಜ್ರಾಲ್ ಅಂತವ್ರನ್ನೂ ನೋಡಿದ್ದೀವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಸಿಂಪಲ್ ರಾಜಕಾರಣಿನೂ ಸಹಿತ ನೋಡಿದ್ದೀವಿ. ಅನೇಕ ಪ್ರಧಾನಮಂತ್ರಿಗಳನ್ನು ನಾವು ನೋಡಿದ್ದೀವಿ. ಆದರೆ ಮೋದಿಯವರು ಸ್ವಲ್ಪ ವಿಭಿನ್ನ ಮತ್ತು ಕಾಸ್ಟ್ಲಿ ಪ್ರಧಾನಮಂತ್ರಿ ಅಂತ ಅನ್ಸಾಕತ್ತೈತಿ ನಮಗೆ. ಇಡೀ ಜಗತ್ತು ಸುತ್ತಾಡಿದಾರೆ. ಅದಕ್ಕೂ 100 ಕೋಟಿ ರೂಪಾಯಿ ಸರ್ಕಾರದ ಖರ್ಚು ಖಜಾನೆ ಬೊಕ್ಕಸದಿಂದ ಆಗೈತ್ರಿ. ಇಷ್ಟು ದೇಶಗಳನ್ನು ಅಡ್ಡಾಡಿದಂಥ ಪ್ರಪ್ರಥಮ ಪ್ರಧಾನಮಂತ್ರಿ ಅಂದರೆ ಮೋದಿಯವರಿಗೆ ಆಶ್ರಯ ಸಲ್ತೈತಿ. ಚಸ್ಮಾ ಮತ್ತು ಪೆನ್ನ, ಬಟ್ಟೆ, ಮೊಬೈಲ್ ಎಷ್ಟು ತುಟ್ಟಿ ಹೋದಾವು, ಕಾರ್ಗಳು ಎಂಥ ಹೋದಾವು ತೋರಿಸಲ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಲೈಕ್ ಮಾಡ್ಕೊತ ಹೋಗ್ರಿ. ಏನು ಅನಿಸಿಕೆ ಅದಾವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತು ಖಡಕ್ ಜವಾರಿ ಸುದ್ದಿಯಂಗೆ ಸಂಪರ್ಕಿಸ್ರಿ. ನಮಸ್ಕಾರ.